ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತ ಬೆಲ್ಲದ ಬುಂದೆಕಾಳದ ಉಂಡಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಬೆಲ್ಲದ ಬುಂದೆಕಾಳ ಉಂಡಿ ಮಾಡಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಂದ್ ಕಡಾಯಿ ಇಟ್ಕೊಂಡ್ ನೋಡ್ರಿ, ಅದ್ರಾಗ ಒಂದ್ ಅರ್ಧ ಕೆಜಿ ಬೆಲ್ಲ ಹಾಕೊಳ್ಳೋಣ. ಮತ್ತ 2 ಚಮಚ ತುಪ್ಪ ಹಾಕೊಳ್ಳೋಣ ನೋಡ್ರಿ ಬೆಲ್ಲ ಕರಗ್ಸಾಕ. ಈಗ ಬೆಲ್ಲ ಕರಗ್ಲಿ. ವೀಕ್ಷಕರ, ಫ್ಲೇಮ್ ಮೀಡಿಯಂ ಇಟ್ಕೋಬೇಕು ನೋಡ್ರಿ. ಮೀಡಿಯಂ ಇಟ್ಕೊಂಡ ಕರಗಿಸ್ಕೋಬೇಕಿದ್ ಬೆಲ್ಲ ಎಲ್ಲ. ವೀಕ್ಷಕರ, ಬೆಲ್ಲ ಎಲ್ಲ ಕರಗೈತಿ. ಮತ್ತು 2 ನಿಮಿಷ ಅಷ್ಟ ಇದು ಪಾಕ ಕುದಿಸ್ಕೋಬೇಕು ನೋಡ್ರಿ. ಈಗ ಪಾಕ ರೆಡಿ ಆಗೈತಿ ಇಲ್ಲ ಅಂತ ನೋಡಾಕ ಒಂದು ಬಟ್ಲಾದಾಗ ನೀರು ತೊಗೊಳೋನು. ಮತ್ತಿದ ಪಾಕ ಹಿಂಗೆ ನೀರ್ನ್ಯಾಗ ಹಾಕೊಳ್ಳೋನು ನೋಡ್ರಿ. ಇಲ್ಲ ಈ ಥರ ಹಿಂಗೆ ಗಟ್ಟಿ ಆಗ್ಬೇಕಾ. ಈಗ ನೋಡ್ರಿ ಇಲ್ಲೇ ಗಟ್ಟಿ ಆಗೈತಿದ. ಈಗ ಪಾಕ ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡೋನು. ಮತ್ತೀಗ ಅರ್ಧ ಕೆಜಿ ಬುಂದೆಕಾಳು ತೊಗೊಂಡಿದ್ದೇನೆ ನೋಡ್ರಿ. ಅರ್ಧ ಕೆಜಿ ಬುಂದೆಕಾಳಾಗ ಅರ್ಧ ಕೆಜಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಬುಂದೆಕಾಳು ಹಾಕೊಳ್ಳೋನು. ಆಮೇಲೆ ಒಣ ಕೊಬ್ಬರಿ ಹಾಕೊಳ್ಳೋನು ಒಂದು ಅರ್ಧ ಬಟ್ಲ. ಆಮೇಲೆ ಗೋಡಂಬಿ ಒಂದು ಅರ್ಧ ಬಟ್ಲ ಹಾಕೊಳ್ಳೋನು. ಆಮೇಲೆ ಬಾದಾಮ ಪೀಸಸ್ ಒಂದು ಅರ್ಧ ಬಟ್ಲ ಹಾಕೊಳ್ಳೋನು. ಆಮೇಲೆ ಕಸ್ಕಸಿ ನೋಡ್ರಿ 2 ಚಮಚ ಹುರ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ಳೋನು. ಆಮೇಲೆ ಜಾಜಿಕಾಯಿ 1 ಚಮಚ ತಗೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ಳೋನು. ಜಾಜಿಕಾಯಿ ಫ್ಲೇವರ್ ಉಂಡಿಗೆ ಭಾರಿ ಮಸ್ತ್ ಬರ್ತದ ನೋಡ್ರಿ. ಮತ್ತೆ ಯಾಲಕ್ಕಿ ಪುಡಿ 1 ಅರ್ಧ ಚಮಚ ಹಾಕೊಂಡಿದ್ದೀನಿ. ಈಗ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋನು. ವೀಕ್ಷಕರೇ, ಬುಂದೆಕಾಳೆಲ್ಲ ಪಾಕನಾಗ ಚಂದಂಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದ ಪಾಕ ಬಹಳ ಲಘು ಗಟ್ಟಿ ಆಗ್ತೈತಿ ನೋಡ್ರಿ. ನಾನು ಏನ್ ಮಾಡೋದು, ಇದು ಬುಟ್ಟಿನ ಒಂದು ಬಿಸಿನೀರ್ ಭಾಂಡೆ ಮ್ಯಾಗ ಇಟ್ಕೊಂಡ ಉಂಡಿ ಕಟ್ಟೋನು. ವೀಕ್ಷಕರೇ, ಈಗ ಏನ್ ಮಾಡೋನು, ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋನು. ಆಮೇಲೆ ಉಂಡಿ ಮಿಶ್ರಣ ಹಿಂಗೆ ತಗೊಳ್ಳೋನು ನೋಡ್ರಿ. ನಿಮಗೆ ಯಾವ ಸೈಜ್ ಬೇಕಿರಲ್ಲ ಆ ಸೈಜ್ ಅಷ್ಟು ಮಿಶ್ರಣ ತಗೊಂಡೆ ಹಿಂಗೆ ಉಂಡಿ ಕಟ್ಕೋಬೇಕು ನೋಡ್ರಿ. ಈ ಥರ ನೋಡ್ರಿ. ಇಲ್ಲ ಈ ಥರ ಉಂಡಿ ಕಟ್ಕೋಬೇಕು ಇಷ್ಟಿಷ್ಟ. ನೋಡಿದ್ರಲ್ಲ ವೀಕ್ಷಕರೇ, ಬೆಲ್ಲದ ಬುಂದೆಕಾಳು ಉಂಡಿ ಎಷ್ಟು ಮಸ್ತಾಗಿ ರೆಡಿ ಅದು ಅಂತ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ. ಧನ್ಯವಾದಗಳು.